ಕೊರೋನಾ ಅಲೆಯಲ್ಲಿ ಜನರಿಗೆ ಅತ್ಯಂತ ಹೆಚ್ಚು ಭಯ ಇರೋದು ಈ ಸಲ ಕೂಡ ನಮ್ಮ ಆರ್ಥಿಕ ಚಟುವಟಿಕೆಗಳು ಹೇಗೆ ಬುಡಮೇಲಾಗ್ಬಿಡುತ್ತೋ ಅನ್ನುವಂತಹ ಭಯ ಇದೆ. ಈ ಭಯವನ್ನ ಹೋಗಲಾಡಿಸೋ ಕೆಲಸಕ್ಕೆ ಸರ್ಕಾರ ಈ ಸಂದರ್ಭದಲ್ಲಿ ಮುಂದಾದಂಗೆ ಕಾಣಿಸ್ತಾ ಇದೆ. ಯಾವ ರೀತಿ ಅನ್ನೋದ್ರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಕೊರೋನಾಗೆ ಯಾವುದೇ ಗೈಡ್ಲೈನ್ಸ್ ತಂದ್ರೂ ವ್ಯಾಪಾರ ವ್ಯವಹಾರಕ್ಕೆ ಅಡ್ಡಿ ಆಗಬಾರ್ದು ಅಂತ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನಲಾಗಿದೆ. ಕೊರೋನಾ ಆತಂಕಕ್ಕೆ ತಡೆ ಹಾಕೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ತಗೊಳ್ಳಿ, ಆದರೆ ಜನಸಾಮಾನ್ಯರ ಆರ್ಥಿಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಆ ರೀತಿ ನಿಯಮ ರೂಪುಗೊಳ್ಳಬೇಕು ಅನ್ನೋ ಸಂದೇಶ ಹೋಗಿದೆ. ಕೊರೋನಾ ಆತಂಕ ತಡೆಗೆ ಯಾವುದೇ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ, ಬಟ್ ವ್ಯಾಪಾರ ವ್ಯವಹಾರ ಸ್ಥಗಿತ ಹಾಗೂ ಸಮಯ ನಿಗದಿಗೆ ಸಂಬಂಧಪಟ್ಟಂತೆ ತುಂಬ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಾಗೆ 50% ಯಾವುದೇ ಪರಿಸ್ಥಿತಿ ಬರಬಾರ್ದು. ಕೋವಿಡ್ನ 3 ಅಲೆಯ ಆರ್ಥಿಕ ಹೊಡೆತದಿಂದ ಎಲ್ಲವೂ ಈಗಷ್ಟೇ ಸುಧಾರಣೆ ಆಗ್ತಾ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆರ್ಥಿಕ ಚಟುವಟಿಕೆ ನಿರ್ಬಂಧದ ಗೈಡ್ಲೈನ್ಸ್ ಜಾರಿ ಎಲ್ಲೂ ಪ್ರಸ್ತಾಪ ಮಾಡದಂತೆ ಸೂಚನೆಯನ್ನು ಕೊಡಲಾಗಿದೆ ಎನ್ನಲಾಗಿದೆ. ವ್ಯಾಪಾರ ವ್ಯವಹಾರ ವಾಣಿಜ್ಯ ಚಟುವಟಿಕೆಗಳು ಕೂಲಾಗಿ ನಡಿಬೇಕು ಎಂಬುದು ಸರ್ಕಾರದ ಸಂದೇಶ ಈ ಮೂಲಕ ಸ್ಪಷ್ಟವಾಗಿ ಹೋಗಿದೆ. ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಜಾಗೃತರಾಗಿರ್ಬೇಕಷ್ಟೇ. ಯಾರು ಆತಂಕ ಪಡೋದು ಬೇಡ, ನಾವು ಜಾಗೃತರಾಗಿದ್ದೇವೆ, ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ. ಭಾಳ ಜಾಗೃತರಾಗಿರಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ಮದು ರಿಕ್ವೆಸ್ಟ್ ಇದೆ. ಯುವಕರಿಗೂ ನಮಗೆ ರಿಕ್ವೆಸ್ಟ್ ಇದೆ. ನಾವು ಯಾರಿಗೂ ನಿಮಗೆ ಏನು ನಿರ್ಬಂಧವನ್ನು ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ. ನೀವೆಲ್ಲ ಹೊಸ ಸರ್ಕಾರ ತಂದಿದ್ದೀರಿ, ಸಂತೋಷ ಆಗಿರಬೇಕು, ನಗನಗ್ತಾ ಇರಬೇಕು. ನಗ್ನಗ್ತಾ ಇರೋದೇ ನಮಗೆ ಭಾಳ ಮುಖ್ಯ. ಒಳ್ಳೆ ಆರೋಗ್ಯವಂತರಾಗಿ ತಾವೆಲ್ಲ ಇರಬೇಕು ಅನ್ನೋದು ನಮ್ಮ ಆಸೆ. ರಾಜ್ಯದಲ್ಲಿ ಕೊರೋನಾದ ಟೆನ್ಷನ್ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಈ ಸಮುದಾಯ ಮಟ್ಟದಲ್ಲಿ ಅತಿ ಹೆಚ್ಚು ಸ್ಪ್ರೆಡ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ಸ್ ಅಂತ ಹೇಳಿದ್ರೆ ಹೆಚ್ಚು ಜನ ಸೇರೋ ಕಡೆ. ಅದರಲ್ಲೂ ಈ ಸ್ಕೂಲ್ಗಳಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸುವಂತೆ ಶಿಕ್ಷಣ ಇಲಾಖೆಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ಇರುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ತಜ್ಞರ ಸಲಹೆ ಮೇರೆಗೆ ಶಾಲೆಗಳಲ್ಲಿ ಕೆಲ ಮಾರ್ಗಸೂಚಿ ಜಾರಿಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಎಚ್ಚರ ತಪ್ಪದಂತೆ ಅಲರ್ಟ್ ಸಂದೇಶವನ್ನು ರವಾನೆ ಮಾಡಿದೆ. ಹಾಗಾದ್ರೆ ಶಿಕ್ಷಣ ಇಲಾಖೆಗೆ ಆರೋಗ್ಯ ಇಲಾಖೆ ಕೊಟ್ಟಂತಹ ಸೂಚನೆಗಳು ಏನು ಅನ್ನೋದನ್ನ ಒನ್ ಬೈ ಒನ್ ಈಗ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿರುವಂತಹ ಸ್ಕೂಲ್ಗೆ ಸಂಬಂಧಪಟ್ಟಂತಹ ರೂಲ್ಸ್ನ ಭಾಗ ಯಾವ್ದ್ಯಾವುದು ಅಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ ಇರುವಂತಹ ವಿದ್ಯಾರ್ಥಿಗಳನ್ನ ಶಾಲೆಗೆ ಬರೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಯಾರಿಗೆ ನಾಟ್ 12 ಅನ್ನೋ ರೀತಿ ಪರಿಸ್ಥಿತಿ ಇರುತ್ತೋ ಅಂತ ಮಕ್ಕಳು ಶಾಲೆಗೆ ಬರದೇ ಇರೋ ರೀತಿ ನೋಡ್ಕೊಳ್ಬೇಕು ಅನ್ನೋದು ಒಂದು ವಿಚಾರ. ವಿದ್ಯಾರ್ಥಿಗೆ ರೋಗ ಲಕ್ಷಣ ಏನಾದರೂ ಕಂಡು ಬಂದರೆ ಕೂಡಲೇ ಕೋವಿಡ್ ಟೆಸ್ಟ್ಗೆ ಒಳಪಡಿಸಬೇಕು ಅಂತ ಹೇಳಲಾಗ್ತದೆ. ಸಿಂಪ್ಟಮ್ಸು ಈಗ ಪದೇ 3-4 ದಿನ ಆದರೂ ಜ್ವರ ಮತ್ತೆ ಕಂಟಿನ್ಯೂ ಆಗೋದು, ಕೆಮ್ಮಿರೋದು ಅಥವಾ ಸೋರ್ ಥ್ರೋಟ್ ಇರೋದು ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮಸ್ಯೆ ಇರೋದು, ಅಂಥದ್ದು ಯಾವುದಾದ್ರೂ ಸಿಂಪ್ಟಮ್ಸ್ ಇದ್ದರೆ ಅಂಥ ಮಕ್ಕಳನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ಅಂತ ಹೇಳಿದ್ದಾರಂತೆ. ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ಆರೋಗ್ಯ ವ್ಯತ್ಯಾಸ ಇದ್ದರೆ ಅವರಿಗೂ ಶಾಲೆಗೆ ಬರೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಹಿಂದೆ ಕೋವಿಡ್ ಟೈಮ್ನಲ್ಲಿ ಇದ್ದಂತಹ ಸಾಮಾನ್ಯ ನಿಯಮಗಳನ್ನು ಇಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಾಡಿದ್ದಾರೆ. ಶಿಕ್ಷಕರು ಸಿಬ್ಬಂದಿಗೆ ಕೋವಿಡ್ ಪಾಸಿಟಿವ್ ಆದರೆ ಕಡ್ಡಾಯವಾಗಿ 1 ವಾರ ರಜೆಯನ್ನು ಕೊಡಬೇಕು ಅನ್ನುವಂತಹ ಸೂಚನೆ ಕೂಡ ಹೋಗಿದೆ. ಇನ್ನು ನೆಗೆಟಿವ್ ರಿಪೋರ್ಟ್ ಬಂದ ಬಳಿಕ ಮತ್ತೆ ಶಾಲೆಗೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅವರು ಸೋಂಕು ವಾಹಕರೆಲ್ಲ ಸೋಂಕಿಂದ ಮುಕ್ತಿ ಹೊಂದಿದ್ದಾರೆ ಅಂದಾಗ ಮಾತ್ರ ಅದನ್ನು ಕನ್ಫರ್ಮ್ ಮಾಡಿಕೊಂಡು ರೀಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಎಂಟ್ರಿ ಕೊಡಬೇಕು, ಅಡ್ಮಿಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಸಾಮಾಜಿಕ ಅಂತರಕ್ಕೆ ಕ್ರಮ ವಹಿಸಬೇಕು. ಇಂಪಾರ್ಟೆಂಟ್ಲಿ ಫಿಸಿಕಲ್ ಡಿಸ್ಟೆನ್ಸ್ ಚೆನ್ನಾಗಿದೆ ಅನ್ನೋ ಥರ ನೋಡ್ಕೊಳ್ಬೇಕು. ಒಂದು ಬೆಂಚ್ನಲ್ಲಿ 5-6 ಜನ ಕೂರಿಸೋದು ಆ ಥರದ್ದೆಲ್ಲ ಮಾಡಬಾರ್ದು. ಕೆಲವು ಕಡೆ ಇಬ್ಬರಿಗೆ ಅವಕಾಶ ಇರುತ್ತೆ, ಬಟ್ ಅಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಫಿಸಿಕಲ್ ಡಿಸ್ಟೆನ್ಸ್ ಇಂಪಾರ್ಟೆಂಟ್ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಲಾ ವಾಹನಗಳಲ್ಲಿ ಸಾಮಾಜಿಕ ಅಂತರ ಹಾಗೂ ಸ್ವಚ್ಛತೆ ಬಗ್ಗೆ ಜಾಗರೂಕತೆಯನ್ನು ವಹಿಸಿ ಕ್ಲೀನಾಗಿ ಇಟ್ಕೊಳ್ಳೋದನ್ನು ನೋಡಿ ಮತ್ತು ಆಗಾಗ ಸ್ಯಾನಿಟೈಸ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಕರು ಸಿಬ್ಬಂದಿಗೆ ಮಾಸ್ಕ್ ಹಾಕೋ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸಬೇಕು. ಬಿಕಾಸ್ ಹಿಂದೆ ಎಲ್ಲ ಸಮುದಾಯ ಮಟ್ಟದಲ್ಲಿ ದೊಡ್ಡದಾಗಿ ಹಬ್ಬೋದಕ್ಕೆ ಈ ಶಾಲೆಗಳಲ್ಲೂ ಕೂಡ ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಸೋಂಕು ಅಂಟಿತ್ತು, ಅದು ನೆಕ್ಸ್ಟ್ ಸಮುದಾಯಕ್ಕೆ ಹೋಗಿತ್ತು. ಇಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿದ್ರು, ಅವ್ರು ಮನೆಗೆ ಹೋದಾಗ ಯಾರಾದರೂ ವಯೋವೃದ್ಧರಿದ್ರೆ ಅವ್ರಿಗೆ ಇಮ್ಯುನಿಟಿ ಚೆನ್ನಾಗಿರಲ್ಲ. ಸೊ ಇವರಿಂದ ಅವರಿಗೆ ಸೋಂಕು ಟ್ರಾನ್ಸ್ಫರ್ ಆಗಿ ಅಲ್ಲಿ ಪರಿಸ್ಥಿತಿ ಉಲ್ಬಣಿಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ಮುಂಜಾಗ್ರತಾ ಕ್ರಮಗಳನ್ನು ಶಾಲೆಯಿಂದಲೇ ಕಾಲೇಜುಗಳಿಂದಲೇ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಈ ಸಲ ಶಿಕ್ಷಣ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದೆ.